ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಸೊ ಈ ವಿಡಿಯೋದಲ್ಲಿ ತಮ್ಮನಲ್ಲಿ ನಾನು ತೋರಿಸಿದ್ದೀನಿ ಯಾವ ಥರ ನಿಮ್ಮ ಟೆಕ್ಸ್ಟನ್ನ ಒಂದು ಕಟ್ ಶೇಪಲ್ಲಿ ಮಾಡೋದನ್ನ ಈಸಿಯಾಗಿ ಫೋಟೋಶಾಪಲ್ಲಿ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಇನ್ ಕೇಸ್ ನಿಮ್ಗೆ ಅರ್ಥ ಆಗಲಿಂದಾನೆ ಪಾಸ್ ಮಾಡಿ ಏನೇನು ಕ್ಲಿಕ್ ಮಾಡಬೇಕು, ಯಾವುದಾದ್ರು ನೋಡಬೇಕು ಅಂತ ನಿಧಾನಕ್ಕೆ ನೋಡ್ಕೊಂಡೋಗಿ. ಬಟ್ ತುಂಬ ಈಸಿ, ಬೇಗನೆ ಮಾಡ್ಬೋದು. ಸೊ ಫಸ್ಟ್ ಒಂದು ಫೈಲ್ ತೊಗೋಣ, ನ್ಯೂ ಫೈಲು. ಸ್ಕ್ವೈರಾಗಿ ಬೇಕು ಅಂದರೆ 1500 ಪಿಕ್ಸೆಲ್ಸ್ ತೊಗೊಳ್ಳಿ, ಹೈಟು ಮತ್ತು ವಿಡ್ತು. ಕ್ರಿಯೇಟ್ ಮಾಡಿ. ನಮಗಿದು ವೈಟ್ ಇದೆ, ಸೊ ವೈಟ್ ಬೇಡ. ಇಲ್ಲಿ ನೋಡಿ, ನಿಮಗೆ ವೈಟು ಮತ್ತು ಇದಿರುತ್ತೆ. ಜಸ್ಟ್ ಒಂದು ಕಾಮೆಂಟ್ ಡಿಲೀಟ್ ಅಂತ ಕೊಟ್ಟರೆ ರಿವರ್ಟ್ ಆಗುತ್ತೆ. ಸೊ ಬ್ಯಾಕಲ್ಲಿ ಬಂತು ಅಂದರೆ ಕಮೆಂಟ್ ಡಿಲೀಟ್ ಕೊಡಿ, ರಿವರ್ಟ್ ಆಯಿತು. ಸೊ ಇದಕ್ಕೆ ಒಂದು ಫೋಟೋ ಆ್ಯಡ್ ಮಾಡಬೇಕು. ಫಸ್ಟು ಒಂದು ಫೋಟೋ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಇದೇ ಫೋಟೋ ತೊಗೋತೀನಿ. ಈ ಫೋಟೋನ ಪ್ರಾಪರಾಗಿ ನಾವು ತೊಗೊಂಡಿರೋ ಸ್ಕ್ವೈರ್ಗೆ ಫಿಟ್ ಮಾಡ್ಕೊಳ್ಳೋಣ. ಕಾಮೆಂಟ್ ಟಿ ಹೊಡೆದ್ರೆ ನಿಮಗೆ ರೀಸೈಜ್ ಆಪ್ಷನ್ ಬರುತ್ತೆ, ರೀಸೈಜ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಒಂದು ಸೊ ಇಷ್ಟಾದ ಮೇಲೆ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಫೆಕ್ಟ್ ಕೊಡೋಣ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಇಲ್ಲಿ ಬನ್ನಿ, ಇಲ್ಲಿ ಆಪ್ಷನ್ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ. ಸೊ ಇವಾಗ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಯಿತು. ಓಕೆ, ಬಟ್ ಸ್ವಲ್ಪ ಬ್ಲೂಯಿಶ್ ಜಾಸ್ತಿ ತೊಗೊಂಬಂದರೆ ಚೆನ್ನಾಗಿರುತ್ತೆ ಅನ್ನಿಸ್ತಿದೆ. ಸೊ ಮತ್ತೆ ಇಲ್ಲಿಗೆ ಹೋಗಿ ಕರ್ವ್ಸು ಬನ್ನಿ. ಕರ್ವ್ಸಲ್ಲಿ RGB ಅಂತ ಇರುತ್ತೆ. ಇಲ್ಲಿ ಬ್ಲೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲೂ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಲೈಟಾಗಿ ಬ್ಲೂ ಮಾತ್ರ ಹಿಂಗೆ ಇಟ್ಕೊಳ್ಳಿ. ಐ ಥಿಂಕ್ ಇಷ್ಟು ಸಾಕು ಅನ್ನಿಸ್ತಿದೆ. ಫೈನ್, ಇದಿಷ್ಟಾಯಿತು. ನೆಕ್ಸ್ಟು ಒಂದು ಟೆಕ್ಸ್ಟ್ ತೊಗೋಣ. ಏನಂತ ತೊಗೊತೀನಿ, ಐ ವಿಲ್ ಟೇಕ್ ಇಟ್ ಆಸ್ ಬ್ಯಾಡ್ ಬಾಯ್ಸ್. ಸೊ ಇದನ್ನು ಇನ್ಕ್ರೀಸ್ ಮಾಡ್ಕೊಡೋಣ ಸೈಜು. ಓಕೆ, ಇದು ಪ್ರಾಪರಾಗಿ ಬಂದಿಲ್ಲ ಸೈಜು. ಸ್ಟಿಲ್ ನನಗಿದು ಸ್ವಲ್ಪ ಈ ಗ್ಯಾಪು ನನಗೆ ಇಷ್ಟೊಂದು ಗ್ಯಾಪ್ ಬೇಡ. ಸೊ ಏನು ಮಾಡೋಣ, ಒಂದು ಆಪ್ಷನ್ ಇರುತ್ತೆ ಇಲ್ಲಿ ನೋಡಿ, ನಿಮಗೆ ಈ ಗ್ಯಾಪ್ನ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಳೋಣ. ರೆಡ್ಯೂಸ್ ಆಗ್ತಿದೆ ಗ್ಯಾಪು. ಓಕೆ, ಬಟ್ ಇದು ಬೋಲ್ಡ್ ಇದ್ರೆ ಚೆನ್ನಾಗಿರಲ್ಲ. ಲೆಟ್ ಇಟ್ ಬಿ ನಾರ್ಮಲ್. ಸಾರಿ, ಸೊ ನಾರ್ಮಲ್ ಇರಲಿ. ಸೂಪರ್ ನಾರ್ಮಲಲ್ಲಿ ಬಂತು. ಆ್ಯಂಡ್ ಈ ಬ್ಯಾಡನ್ನು ಸೇಮ್ ಈ ಸೈಜ್ಗೆ ತೊಗೊಂಬಂದಿಂದ ಚೆನ್ನಾಗಿರುತ್ತೆ. ಅರೌಂಡ್ 190 ಕೊಟ್ಟರೆ ಸ್ಟಿಲ್ ನಾನು ಸ್ವಲ್ಪ ಬೇಕು ನೋಡಿ, ಸ್ವಲ್ಪ ಗ್ಯಾಪ್ ಇದೆ. ಮೇಕ್ ಇಟ್ ಆಸ್ 200. ಐ ಥಿಂಕ್ ಇವಾಗ ಪ್ರಾಪರ್ ಆಗಿದೆ. ಬಟ್ ಇಷ್ಟೊಂದು ದೊಡ್ಡ ಬೇಡ ನನಗೆ. ಪದೇ ಪದೇ ಎಲ್ಲೋಗಿ ಎಂಟ್ರಿ ಮಾಡೋದು ತುಂಬ ರಿಸ್ಕು. ಸೊ ಐ ಮೀನ್ ನಾಟ್ ರಿಸ್ಕ್, ಎಫರ್ಟ್ ವೇಸ್ಟ್ ಆಗುತ್ತೆ. ಆರಾಮಾಗಿ 2 ಸೆಲೆಕ್ಟ್ ಮಾಡ್ಕೊಳ್ಳಿ, ಕಮೆಂಟ್ ಟಿ ಕೊಡಿ. ಕಮೆಂಟ್ ಟಿ ಕೊಟ್ಟು ನಿಮಗೆ ಏನು ಸೈಜ್ ಬೇಕು ಆ ಸೈಜಿಗೆ ಫಿಟ್ ಮಾಡ್ಕೊಳ್ಳಿ. ಇಮೇಜಿನ ಚೂರು ಮೇಲ್ಗಡೆ ಫೇಸ್ ಕಾಣಿಸೋ ಥರ ಮಾಡ್ಕೊಳ್ಳೋಣ, ಬಿಕಾಸ್ ಐ ಥಿಂಕ್ ಇಟ್ ಸೂಟ್ಸ್. ಪ್ರಾಪರಾಗಿದೆ. ಇದನ್ನೇ ಫಸ್ಟು ಒಂದು ಗ್ರೂಪಿಗೆ ಹಾಕ್ಕೊತೀನಿ. ಇವಾಗ ಈ ಟೆಕ್ಸ್ಟು ಒಂದು ಗ್ರೂಪಿಗೆ ಬಂತು. ಸೊ ಇದಕ್ಕೆ ನಮ್ಗೆ ಎಲ್ಲಿಂದ ಕಟ್ ಆಗಬೇಕು ಅಂತ ಬೇಕು. ಸೊ ಇಲ್ಲಿಂದ ಇಲ್ಲಿವರೆಗೂ ಒಂದು ಬೇಡ, ಒಂದು ಸೆಕೆಂಡ್. ಎಕ್ಸಾಕ್ಟ್ಲಿ ಇಲ್ಲಿಂದ ಬಂದು ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿವರೆಗೂ ಬಂದು ಮತ್ತೆ ಅದನ್ನು ಜಾಯಿನ್ ಮಾಡಿ. ಈ ಥರ ಬಂದು ಚೆನ್ನಾಗಿ ಕಾಣುತ್ತೆ. ಇದಕ್ಕೊಂದು ಇನ್ವರ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇದು ಕ್ರಿಯೇಟ್ ಆಯಿತು. ಸೊ ಮತ್ತೆ ಇದೇ ಗ್ರೂಪ್ನ ಕಾಪಿ ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಕಮಾಂಡ್ ಜೆ ಹೊಡೆದ್ರೆ ನಿಮಗೆ ಪೇಸ್ಟ್ ಆಗುತ್ತೆ. ಈ ಗ್ರೂಪಲ್ಲಿ ನಮಗೆ ಈ ಲೇಯರ್ ಮಾಸ್ಕ್ ಬೇಕಾಗಿಲ್ಲ, ಅದರಿಂದ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಲೇಯರ್ ಮಾಸ್ಕ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಫುಲ್ ಬ್ಯಾಡ್ ಬಾಯ್ಸ್ ಅಂತ ಬಂತು. ಐ ಮಾಡ್ಕೊಂಡಿದ್ದೀರಾ ಇಲ್ಲಿ. ಮತ್ತೆ ಅದಕ್ಕೊಂದು
ಲೇಯರ್ ಮಾಸ್ಕ್ ಆ್ಯಡ್ ಮಾಡಿಕೊಂಡ್ರೆ ನೋಡಿ ನಿಮ್ಗೆ ಆಲ್ರೆಡಿ ಶಾಡೋ ಬಂತು. ನಾವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆ ಥರ ಶಾಡೋ ಬಂತು. ಏನು ಮಾಡ್ತೀರಾ, ಈ ಲೇಯರ್ನ ಸೆಲೆಕ್ಟ್ ಮಾಡಿ ಸ್ವಲ್ಪ ಇಲ್ಲಿ ಗ್ಯಾಪ್ ಕೊಟ್ಕೊಳ್ಳೋಣ, ಬಿಕಾಸ್ ಅದು ಕಟ್ಟಾಗಿರೋ ಥರ ಫೀಲ್ ನಮ್ಗೆ ಬರಬೇಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ, ಶಾಡೋ ಎಲ್ಲ ಸೂಪರಾಗಿ ಬಂದಿದೆ. ಫೈನ್, ಇದಿಷ್ಟು ನಮಗೆ ಬಂತು. ಇಲ್ಲಿಗೊಂದು ಲೈಟ್ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನೇನು ಮಾಡಿದ್ದೀನಿ, ಗೂಗಲಿಂದ ಒಂದು ಲೆನ್ಸ್ ಫ್ಲೇರನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದನ್ನಿಲ್ಲ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಇಲ್ಲ ಕೊಟ್ಟು, ಇಲ್ಲಿ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಡಾರ್ಕ್ ಆನ್ ಆರ್ ಎಲ್ ಸ್ಕ್ರೀನ್ ಅಂತ ಕೊಟ್ಟರೆ ಓನ್ಲಿ ಆ ಲೈಟ್ ಮಾತ್ರ ಕಾಣುತ್ತೆ. ಸಿ ಇವಾಗ ಬ್ಲ್ಯಾಕ್ ಎಲ್ಲ ರಿಮೂವ್ ಆಯಿತು. ಅದೇ ಥರ ಜಸ್ಟ್ ಎಲ್ಲಿ ಕಟ್ಟಾಗಿದೆ ಅಲ್ಲಿಗೆ ತೊಗೊಂಬಂದು ಕೂರಿಸಿದ್ರೆ ಒಂದು ಎಫೆಕ್ಟ್ ಥರ ಬರುತ್ತೆ, ಬ್ಲೂ ಎಫೆಕ್ಟ್ ಥರ ಬರುತ್ತೆ. ಓಕೆ, ಬ್ಲೂ ಲೈಟ್ ಬಂದು ಕಟ್ಟಾಗಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಫೈನ್, ಇವಾಗ ಏನು ಮಾಡೋಣ, ಇದ್ರ ಮೇಲ್ಗಡೆ ಇನ್ನೂ ಒಂದು ಲೇಯರ್ ತೊಗೊಂಡು ಇದು ಅಂಡರ್ ವಿಲ್ ಮೇಕ್ ದಟ್ ಆ್ಯಸ್ ತುಂಬ ದೊಡ್ಡದು ಮಾಡ್ಕೊಳ್ಳೋಣ. BAD ಸುಮ್ಮನೆ ಇದು ಬ್ಯಾಕ್ಗ್ರೌಂಡ್ ಪರ್ಪಸ್ಸಿಗೆ ಒಂದು 300 ಅಂದರೆ ಓಕೆ ಫೈನ್. 300 ಅಂದರೆ ಸೂಪರಾಗಿ ಬರುತ್ತೆ. ಇದನ್ನು ಇಟಾಲಿಕ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸಿ ಇವಾಗ ಒಂಥರ ಕ್ಲಮ್ಸಿಯಾಗಿ ಕಾಣಿಸ್ತಿದೆ, ಪ್ರಾಪರಾಗಿ ಕಾಣಿಸ್ತಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ನಿಮ್ಮ ಈ ಲೇಯರ್ ಇರುತ್ತಲ್ಲ, ಇದನ್ನು ಡಬಲ್ ಕ್ಲಿಕ್ ಮಾಡಿ ಮೇಕ್ ದಿಸ್ ಆ್ಯಸ್ ಡಾರ್ಕನ್. ಓಕೆ, ಸಿ ನಾವು ಓನ್ಲಿ ಆ ಲೇಯರ್ಸ್ ಬಾರ್ಡರ್ ಮಾತ್ರ ಕಾಣಿಸ್ತಾ ಇದೆ. ದಟ್ಸ್ ಫೈನ್. ಆ್ಯಂಡ್ ಇಮೇಜು ಇದನ್ನು ಸ್ವಲ್ಪ ಆಪಾಸಿಟಿ ಫುಲ್ ಕಡಿಮೆ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಅರೌಂಡ್ 25. ಓಕೆ, ದಿಸ್ ಈಸ್ ಸೂಪರ್. ಮತ್ತು ಇದಕ್ಕೊಂದು ಲೇಯರ್ ಮಾಸ್ಕ್ ಕ್ರಿಯೇಟ್ ಮಾಡಿಕೊಂಡು ಇದಕ್ಕೆ ಒಂದು ಕರು ಕೊಡೋಣ, ಬಿಕಾಸ್ ಎಲ್ಲೋ ಇಷ್ಟು ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಸೊ ಬ್ಲೂ ತೊಗೊಂಡು ಬ್ಲೂನ ಸ್ವಲ್ಪ ಹಿಂಗೆ ಇಟ್ಟು ಮಾಡಿಕೊಂಡ್ರೆ ಸಿ ನೋಡ್ತಾ ಇರ್ಬೋದು. ಬಟ್ ಹೆವಿ ಬ್ಲೂ ಆದರೆ ತುಂಬ ಬ್ಲೂ ಆಗುತ್ತೆ, ಅಷ್ಟೊಂದು ಬೇಡ. ದಟ್ಸ್ ಇಟ್, ಸಿಂಪಲ್. ಸಿ ಹೌ ನೈಸ್ ಇಟ್ ಈಸ್. ಆ್ಯಂಡ್ ನಿಮ್ಗೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದೆಲ್ಲ ಬೇಡ ಅಂದರೆ ಜಸ್ಟ್ ಇದೊಂದು ಲೇಯರ್ನ ಎಲ್ಲಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದನ್ನು ಡಿಸೇಬಲ್ ಮಾಡಿದ್ರೆ ನಿಮ್ಗೆ ಕಲರ್ ಬೇಕು ಅಂದರೆ ಕಲರಲ್ಲೂ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಇದೇ ಥರ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ನಿಮಗೆ ನಾನು ಏನು ಕಲ್ತಿದ್ದೀನಿ ಫೋಟೋಶಾಪಲ್ಲಿ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವು ನಿಮ್ಮ ಫೋಟೋನ ಹೇಗೆ ಬೇಕೋ ಹಾಗೆ ಎಡಿಟ್ ಮಾಡ್ಕೊಳ್ಳಿ, ಪೋಸ್ಟ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.